ಧನುರ್ರಾಶಿ ಅಣ್ಣ ತಮ್ಮಂದರ ಜೊತೆಯಲ್ಲಿ, ಅಕ್ಕ ತಂಗಿಯರ ಜೊತೆಯಲ್ಲಿ ಮಾತಿನ ಘರ್ಷಣೆ ಆಗ್ತಕ್ಕಂಥದ್ದಿದೆ. ಮಾತಿಗೆ ಮಾತು ಬೆಳೆದು ಮಾತನ್ನು ಬಿಡತಕ್ಕಂತಹ ಸಾಧ್ಯತೆಗಳು, ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮನೆಯಲ್ಲಿ ಮಕ್ಕಳ ಅಭ್ಯುದಯ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೃಪ್ತಿ ಸಿಕ್ಕತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಆ ವಯೋಮಾನಕ್ಕನುಗುಣವಾದಂತಹ ಸಾಧನೆ, ಇವೆಲ್ಲವೂ ಕೂಡ ತೃಪ್ತಿಯನ್ನು ನಿಮಗೆ ಕೊಡ್ತಕ್ಕಂಥದ್ದಾಗತ್ತೆ. ಈಗಾಗಲೇ ಆರಂಭ ಮಾಡಿದಂತಹ ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಅನ್ನುವಂಥದ್ದು. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಮಾನಸಿಕವಾದಂತಹ ಉತ್ಸಾಹ, ಆ ಒಂದು ಏನೋ ಸಂತೋಷ ನಿಮಗೆ ಹೆಚ್ಚಾಗುವಂಥದ್ದು. ಆಲಸ್ಯವನ್ನು ಕಡಿಮೆ ಮಾಡಿಕೊಳ್ಳಿ, ಚುರುಕಾಗಿರಿ, ಅದು ನಿಮಗೆ ಲಾಭವನ್ನು ತರುವಂಥದ್ದಾಗತ್ತೆ. ಯಾವುದೇ ಕೆಲಸಗಳನ್ನು ನಾಳೆಗೆ ಮುಂದೂಡಬೇಡಿ, ಪೋಸ್ಟ್ಪೋನ್ ಮಾಡುವಂಥದ್ದು ಒಳ್ಳೆಯದಲ್ಲವೇ ಅಲ್ಲ. ಆದ್ದರಿಂದ ಇವತ್ತಿನ ಕೆಲಸವನ್ನು ಈ ಕ್ಷಣವೇ ಮಾಡುವ ಪ್ರಯತ್ನಗಳಾಗಲಿ. ತಂದೆ ತಾಯಿಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಹಿರೀಕರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಎಚ್ಚರಿಕೆ ವಹಿಸಿ. ಜಗಳವನ್ನು ಮಾಡಬೇಡಿ, ಮೌನಕ್ಕೆ ಶರಣು ಹೋಗಿ. ಜಗಳ ಮಾಡಬೇಕಾದಂತಹ ಪರಿಸ್ಥಿತಿಗಳು ಉದ್ಭವ ಆಗಬಹುದು, ಆದರೆ ಅದು ಪರಿಹಾರ ಅಲ್ಲ. ಅದನ್ನು ಬಿಟ್ಟು ಮೌನಕ್ಕೆ ಶರಣು ಹೋಗಿ ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ತಂದೆ ತಾಯಿ ಕಡೆಯಿಂದ ಶುಭ ಸುದ್ದಿ, ಸಿಹಿ ಸುದ್ದಿ, ಏನೋ ಅನುಕೂಲವಾಗ್ತಕ್ಕಂತಹ ಒಂದಷ್ಟು ಮಾತು, ಆ ರೀತಿಯ ಸೂಚನೆ ನಿಮಗೆ ಸಿಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ಉತ್ತಮವಾದಂತಹ ದಿವಸ. ವಿವಾಹದ ವಿಚಾರದಲ್ಲಿ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ವಿವಾಹ ವಿಚಾರಗಳು ಕೈಗೂಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಮನೆಯ ವಾತಾವರಣ, ಮನೆಯಲ್ಲಿರ್ತಕ್ಕಂತಹ ಒಂದಷ್ಟು ವಿಚಾರಗಳು ಉತ್ತಮವಾಗಿಯೇ ನಿಮಗೆ ಇರೋದರಿಂದ ಮಾನಸಿಕವಾಗಿ ಸಮಾಧಾನ, ಏನೋ ಒಂದು ರೀತಿಯ ಆತ್ಮಸ್ಥೈರ್ಯ, ಧೈರ್ಯಗಳು ಹೆಚ್ಚಾಗುವಂಥದ್ದು. ನೌಕರಿಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಆನಂದವಾಗಿ ಕಾಲವನ್ನು ಕಳೀತಕ್ಕಂತಹದ್ದು ನಿಮ್ಮದಾಗುವಂತಹ ವಿಚಾರ. ವಿದ್ಯಾರ್ಥಿಗಳು ತುಂಬ ಆನಂದದಲ್ಲಿರ್ತಕ್ಕಂತಹ ದಿವಸ. ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿದಂಥವರು ಅಗ್ನಿ ಭಯವನ್ನು ಹೊಂದುತ್ತೀರಿ. ಯಾವಾಗ? ಕೃತ್ತಿಕಾ ನಕ್ಷತ್ರದವರು ಮಕರ ರಾಶಿಯವರ ಜೊತೆಯಲ್ಲಿ ವಿವಾಹವಾಗಿದ್ದರೆ, ಅಥವಾ ಮಕರ ರಾಶಿಯವರು ಅಣ್ಣ ತಮ್ಮಂದಿರಿದ್ದರೆ, ಅಥವಾ ತಂದೆ ತಾಯಿಗಳದ್ದು ಮಕರ ರಾಶಿಯಾಗಿದ್ದರೆ, ತುಂಬ ಮೊದಲ ವೃತ್ತದ ಸಂಬಂಧಿಕರು ಮಕರ ರಾಶಿಯವರಾಗಿದ್ದರೆ ಕೃತ್ತಿಕಾ ನಕ್ಷತ್ರದವರಿಗೆ ತೊಂದರೆ ಆಗ್ತಕ್ಕಂಥದ್ದು ಈ ದಿವಸದಲ್ಲಿ ಕಾಣುತ್ತೆ. ಕಾರ್ತಿಕೇಯನನ್ನು, ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮನೆಗಳಿಗೆ ಅತಿಥಿಗಳ ಆಗಮನದಿಂದ ಸ್ವಲ್ಪ ಸಮಾಧಾನ, ಸಂತೋಷ ಸಿಕ್ಕುವಂಥದ್ದು. ದಿನಚರಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ಬೆಳಗಿಂದ ಏನೋ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಿರುತ್ತೆ ನೀವು ಅಂದುಕೊಂಡ ಹಾಗೆ. ಆಮೇಲೆ ಹೋಗ್ತಾ ಹೋಗ್ತಾ ಅದೆಲ್ಲ ವ್ಯತ್ಯಾಸಗಳು ಆಗುವಂಥದ್ದು. ಚಿಕ್ಕ ಮಕ್ಕಳು ಸಂತೋಷದಿಂದ ಕಾಲವನ್ನು ಕಳೀತಕ್ಕಂತಹ ಸಮಯ. ಹಣದ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಮಾಡಬೇಕಾದಂಥದ್ದು. ದುಡ್ಡು ಕಾಸು ನೀವು ಅಂದುಕೊಂಡಂತಹ ಸಮಯಕ್ಕೆ ನಿಮ್ಮ ಕೈಗೆ ಸಿಕ್ಕದಲೇ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಆಲಸ್ಯವೂ ಕೂಡ ಕಾಡುತ್ತೆ. ಹಾಗಾಗಿ ನಿಮ್ಮ ದಿನಚರಿ ಎಲ್ಲ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬೇರೆ ಎಲ್ಲ ಅನುಕೂಲತೆಗಳಿದ್ದರೂ ಕೂಡ ಮಾನಸಿಕ ಸಮಾಧಾನ ಇಲ್ಲದೆ ಇರುವಂಥದ್ದು. ಅನಿವಾರ್ಯ ಕಾರಣಗಳಿಗೋಸ್ಕರವಾಗಿ ಸಾಲವನ್ನು ಮಾಡಬೇಕಾದಂಥದ್ದಾಗತ್ತೆ. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಇರುವಂತಹ ದಿವಸ ಇದು. ಮಂಜುನಾಥೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯವಹಾರದ ದೃಷ್ಟಿಯಿಂದ ದೂರದೂರಿಗೆ ಪ್ರಯಾಣವನ್ನು, ದೂರದ ಸ್ಥಳಕ್ಕೆ ಪ್ರಯಾಣವನ್ನು ಮಾಡಬೇಕಾದಂಥದ್ದು. ಮನೆಯವರು ನಿಮ್ಮ ಪ್ರಗತಿಯ ವಿಚಾರವನ್ನು ಕೇಳಿ ತುಂಬ ಸಂತೋಷ ಪಡ್ತಕ್ಕಂಥದ್ದು. ಅಭಿವೃದ್ಧಿ, ಅಭ್ಯುದಯ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇದೆ ಅನ್ನುವಂತಹ ನಿಟ್ಟುಸಿರನ್ನು, ಸಮಾಧಾನವನ್ನು, ತೃಪ್ತಿಯ ಮಾತನ್ನು ಆಡುವಂಥದ್ದಾಗತ್ತೆ. ವಿಕಲಚೇತನರು ರಸ್ತೆಯನ್ನು ದಾಟುವಾಗ ಅಥವಾ ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸರಿಯಾದಂತಹ ಉಪಯೋಗ, ಲಾಭ ಪಡೆಯುವಂತಹ ಕೆಲಸಗಳನ್ನು ಆರಂಭ ಮಾಡಿ ಮನಸ್ಸಿಗೆ ಹೆಚ್ಚು ಸಂತೋಷ ಆಗುವಂಥದ್ದಿದೆ. ಒಟ್ಟಾರೆ ಶುಭ ದಿವಸ ಅಂತ ಹೇಳುವಷ್ಟು ಅನುಕೂಲತೆಗಳು ನಿಮಗೆ ಆಗತ್ತೆ. ನಿಮ್ಮ ವಿದ್ಯಾ, ಬುದ್ಧಿ ಇದೆಲ್ಲದಕ್ಕೂ ಮೀರಿದಂತಹ ಕೆಲವು ಅವಕಾಶಗಳು ನಿಮ್ಮ ಹತ್ರ ಬರುವಂಥದ್ದು. ಹಣ ಹೂಡಿಕೆ ಮಾಡುವಂತಹ ಆಲೋಚನೆ ಇದ್ದವರಿಗೆ ತುಂಬ ಒಳ್ಳೆಯದಾದಂತಹ ದಿವಸವಾಗತ್ತೆ. ಸಂತೋಷದಿಂದ ದಿನ ಆರಂಭವಾಗತ್ತೆ, ಸಂತೋಷದಿಂದ ದಿನ ಮುಕ್ತಾಯವಾಗ್ತಕ್ಕಂಥದ್ದು. ಹರ ಹರ ಶಂಕರ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.